ಗ್ರಾಮ ದೇವತೆಗಳಿಗೆ ಬಲಿ ಏಕೆ ಕೊಡುತ್ತಾರೆ? ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ ಗ್ರಾಮ ದೇವತೆಗಳಿಗೆ ವಿಶೇಷ ಸ್ಥಾನಮಾನವಿದೆ. ಪ್ರತಿಯೊಂದು ಊರಿಗೂ ಒಂದು ಗ್ರಾಮ ದೇವತೆ ಇರುತ್ತಾಳೆ. ಆದರೆ ಗ್ರಾಮ ದೇವತೆಗಳಿಗೆ ಬಲಿ ಏಕೆ ಕೊಡುತ್ತಾರೆ ಎಂಬ ಪ್ರಶ್ನೆ ಅನೇಕರಿಗೆ ಇರುತ್ತದೆ. ಇಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಪುರಾತನ ಕಾಲದಲ್ಲಿ ಜನರು ಪ್ರಕೃತಿಯೊಂದಿಗೆ ಹೆಚ್ಚು ನಂಟು ಹೊಂದಿದ್ದರು. ಆಗ ವೈದ್ಯಕೀಯ ಸೌಲಭ್ಯಗಳು ಇರಲಿಲ್ಲ. ಊರಿನಲ್ಲಿ ಸಾಂಕ್ರಾಮಿಕ ರೋಗಗಳು, ಬರಗಾಲ, ನೆರೆ ಮತ್ತು ಇತರ ವಿಪತ್ತುಗಳು ಬಂದಾಗ ಜನರು ಗ್ರಾಮದೇವತೆಯನ್ನು ಪ್ರಾರ್ಥಿಸುತ್ತಿದ್ದರು. ಗ್ರಾಮದೇವತೆ ಊರನ್ನು ಕಾಪಾಡುವ ಶಕ್ತಿ ಎಂದು ನಂಬಲಾಗುತ್ತಿತ್ತು. ಜನರು ತಮ್ಮ ಕಷ್ಟಗಳು ದೂರವಾದರೆ ಹರಕೆ ತೀರಿಸುವುದಾಗಿ ಸಂಕಲ್ಪ ಮಾಡುತ್ತಿದ್ದರು. ಆ ಹರಕೆಯ ಒಂದು ರೂಪವೇ ಬಲಿ ಪದ್ಧತಿ. ಕೆಲವು ಪ್ರದೇಶಗಳಲ್ಲಿ ಕೋಳಿ, ಕುರಿ ಅಥವಾ ಇತರ ಪ್ರಾಣಿಗಳ ಬಲಿಯನ್ನು ಅರ್ಪಿಸುತ್ತಿದ್ದರು. ಇದು ದೇವತೆಗೆ ಆಹಾರ ನೀಡುವುದು ಎಂಬ ಅರ್ಥದಲ್ಲಲ್ಲ, ತಮ್ಮ ಭಕ್ತಿ ಮತ್ತು ಕೃತಜ್ಞತೆಯ ಸಂಕೇತವಾಗಿ ಈ ಆಚರಣೆ ರೂಪುಗೊಂಡಿತು. ಆದರೆ ಹಿಂದೂ ಧರ್ಮದ ಅನೇಕ ಗ್ರಂಥಗಳು ಮತ್ತು ಸಂತರು ನಿಜವಾದ ಬಲಿ ಎಂದರೆ ನಮ್ಮೊಳಗಿನ ದುರ್ಗುಣಗಳನ್ನು ತ್ಯಜಿಸುವುದು ಎಂದು ಹೇಳಿದ್ದಾರೆ. ಕೋಪ, ಅಹಂಕಾರ, ಅಸೂಯೆ, ದ್ವೇಷ ಇವುಗಳನ್ನು ಬಿಟ್ಟರೆ ಅದೇ ಶ್ರೇಷ್ಠ ಬಲಿ. ಇಂದಿನ ದಿನಗಳಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ಪ್ರಾಣಿ ಬಲಿಯನ್ನು ನಿಲ್ಲಿಸಿ ಅದರ ಬದಲಿಗೆ ಕುಂಬಳಕಾಯಿ, ತೆಂಗಿನಕಾಯಿ ಅಥವಾ ಇತರ ಸಂಕೇತಾತ್ಮಕ ಬಲಿಗಳನ್ನು ನೀಡಲಾಗುತ್ತಿದೆ. ಗ್ರಾಮದೇವತೆಗಳ ಆರಾಧನೆ ನಮ್ಮ ಸಂಸ್ಕೃತಿ, ನಂಬಿಕೆ ಮತ್ತು ಗ್ರಾಮೀಣ ಜೀವನದ ಒಂದು ಪ್ರಮುಖ ಭಾಗವಾಗಿದೆ. ಪ್ರತಿಯೊಂದು ಊರಿನ ಆಚರಣೆ ವಿಭಿನ್ನವಾಗಿರಬಹುದು. ಆದ್ದರಿಂದ ನಾವು ಎಲ್ಲ ಸಂಪ್ರದಾಯಗಳನ್ನು ಗೌರವದಿಂದ ನೋಡಬೇಕು. ಈ ವಿಷಯ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.